ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂಥ ಮುದ್ದಾದ ಮಗು ನಮ್ಮ ಮನೆಗೆ ಬರೋದು ಯಾವಾಗ? ನನ್ನ ಅಮ್ಮ ಅಂತ ಕರೆಯೋದು ಯಾವಾಗ? ಹಲೋ ಡಾಕ್ಟರ್ ನಮಸ್ತೆ, ನಾನು ಪೂರ್ಣಿ, ಅವಿನಾಶ್ ಅವ್ರ ವೈಫ್. ಹೇಳಿ ಪೂರ್ಣಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ನನ್ನ ಸ್ಕ್ಯಾನ್ ರಿಪೋರ್ಟ್ ಇತ್ತಲ್ಲ, ನಮ್ಮ ಮನೆಯವರು ಹಾಸ್ಪಿಟಲ್ನಲ್ಲೇ ಮರ್ತು ಬಂದಿದ್ದಾರಂತೆ. ನೀವು ಅದನ್ನು ನನಗೆ ಕಳಿಸ್ಕೊಡ್ಬೋದಾ? ಸ್ಕ್ಯಾನಿಂಗ್ ರಿಪೋರ್ಟಾ? ಹೀಗೆ ಪೂರ್ಣಿ ಅವರೇ? ಅದೇ ಡಾಕ್ಟರ್, ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ರಿಪೋರ್ಟ್ ಬಂದಿದೆಯಲ್ಲ, ಅದನ್ನು ಒಂದ್ಸಲ ನಾನು ನೋಡಬೇಕಿತ್ತು. ಸುಮ್ಮನೆ ನನ್ನ ಖುಷಿಗೆ, ನನ್ನ ಸಮಾಧಾನಕ್ಕೆ. ನಾನು ತಾಯಿ ಆಗ್ಬೋದು, ನನ್ನ ಮಡ್ಲಲ್ಲೂ ಒಂದು ಮಗು ಬರುತ್ತೆ ಅನ್ನೋದಕ್ಕೆ ಆ ರಿಪೋರ್ಟ್ಸ್ ಸಾಕ್ಷಿ ಅಲ್ವಾ? ಪ್ಲೀಸ್ ಡಾಕ್ಟರ್, ಅದನ್ನು ನೀವು ನನಗೆ ಕಳಿಸ್ಕೊಡ್ದಿ. ಏನು ಹೇಳ್ತಿದ್ದೀರಾ? ಅವಿನಾಶ್ ಅವರು ರಿಪೋರ್ಟ್ ಬಗ್ಗೆ ನಿಮ್ಗೇನು ಹೇಳಿಲ್ವಾ? ಅವ್ರು ನನಗೆಲ್ಲ ಹೇಳಿದ್ದಾರೆ, ಅದಕ್ಕಂತಾನೆ ರಿಪೋರ್ಟ್ ಕೇಳ್ತಿರೋದು. ಯಾಕೆ ಡಾಕ್ಟರ್? ಅಲ್ಲ, ಅವಿನಾಶ್ ಅವರು ಹೇಳಿದ ಮೇಲೂ ನೀವು ನಾನು ಕೇಳ್ತಿದ್ದೀರಾ ಅಂದರೆ ನನಗೇನು ಅರ್ಥನೇ ಆಗ್ತಿಲ್ಲ. ಡಾಕ್ಟರ್, ನನ್ನ ರಿಪೋರ್ಟ್ಸ್ನ ನಾನು ನೋಡಬಾರ್ದಾ? ಯಾಕೆ ಹೇಳ್ತಿದ್ದೀರಾ? ರಿಪೋರ್ಟ್ಸಲ್ಲಿ ಏನಿದೆಯೋ ಅದನ್ನೇ ತಾನೇ ಅವಿನಾಶ್ ಅವ್ರು ನನಗೆ ಹೇಳಿರೋದು. ನಿಜ ಹೇಳಿ, ಆ ರಿಪೋರ್ಟ್ಸಲ್ಲಿ ಏನಿದೆ? ನನಗೆ ಸತ್ಯ ಗೊತ್ತಾಗಬೇಕು. ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಪ್ಲೀಸ್ ಡಾಕ್ಟರ್, ಆ ರಿಪೋರ್ಟ್ಸ್ ಕಳಿಸ್ಕೊಡಿ. ಹೇಳಿ ಡಾಕ್ಟರ್, ಆ ರಿಪೋರ್ಟ್ಸಲ್ಲಿ ಏನಿದೆ? ನನಗೇನಾದರೂ ಸಮಸ್ಯೆ ಇದೆಯಾ? ನೀವು ನಿಜ ಹೇಳಿಲ್ಲ ಅಂದರೆ ನಾನು ಅಲ್ಲಿಗೆ ಬರ್ತೀನಿ. ಹಾಗಲ್ಲ ಪೂರ್ಣಿ ಅವರೇ, ಅದು ಎಲ್ಲ ಚೆನ್ನಾಗೇ ಇದೆ. ಆದರೆ ಏನು? ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ, ಅದೇನು ಅಂತ ಹೇಳಿ ಪ್ಲೀಸ್. ಡಾಕ್ಟರ್, ಪೂರ್ಣಿಗೆ ರಿಪೋರ್ಟ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ತಾನೇ ಅವರೇ ಫೋನ್ ಮಾಡಿದ್ರು, ಅವಿನಾಶ್ ರಿಪೋರ್ಟ್ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಪ್ಲೀಸ್ ಡಾಕ್ಟರ್, ಅವಳಿಗೆ ಈ ರಿಪೋರ್ಟಲ್ಲಿರೋ ವಿಷಯ ಗೊತ್ತಾಗೋದು ಬೇಡ. ಅವಳಿಗೆ ಈ ವಿಷಯ ಹೇಳೋ ಧೈರ್ಯ ನನಗಿಲ್ಲ. ಗೊತ್ತಾದರೆ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ದಯವಿಟ್ಟು ಅವಳಿಗೆ ಈ ರಿಪೋರ್ಟ್ ಬಗ್ಗೆ ಹೇಳಬೇಡಿ. ಪಾಸಿಟಿವ್ ಆಗಿ ಮಾತಾಡಿ, ಹೇಗಾದರೂ ಹ್ಯಾಂಡಲ್ ಮಾಡಿ. ಸರಿ ಅವಿನಾಶ್, ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು. ಸಾರಿ ಪೂರ್ಣಿ ಅವರೇ, ಒಬ್ಬ ಪೇಷಂಟು ತುಂಬ ಸೀರಿಯಸ್ ಆಗಿದ್ರು, ಅದಕ್ಕೆ ಅವ್ರು ಕಾಲ್ ಮಾಡಿದ್ರು. ಅಂದ ಹಾಗೆ ನೀವೇನೋ ಹೇಳ್ತಿದ್ರಲ್ಲ? ಅದೇ ಡಾಕ್ಟರ್, ರಿಪೋರ್ಟ್ಸ್ ವಿಷಯ. ಓ, ರಿಪೋರ್ಟ್ಸಾ? ಅದನ್ನೆಲ್ಲ ನಾನೇ ನೋಡಿ ಏನು ತೊಂದರೆ ಇಲ್ಲ ಅಂತಲೂ ಹೇಳಿದ್ದೀನಿ. ಡಾಕ್ಟರ್, ನೀವು ನಿಜ ಹೇಳ್ತಿದ್ದೀರಾ ತಾನೆ? ಯಾಕೆ ಪೂರ್ಣಿ ಅವರೇ ಹಾಗೆ ಕೇಳ್ತಿದ್ರಾ? ನಾನು ರಿಪೋರ್ಟ್ನಲ್ಲಿ ಏನಿದೆ ಅದನ್ನೇ ಹೇಳಿದ್ದೀನಿ. ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ? ಇಲ್ಲ ಡಾಕ್ಟರ್, ನೀವಾಗಲೇ ಮಾತಾಡಿದ್ದನ್ನು ಕೇಳಿ ಒಂದು ಕ್ಷಣ ನನ್ನ ಎದೆ ಬಡಿತಾನೆ ನಿಂತೋಗಿತ್ತು. ಛೇ, ಹಾಗೆಲ್ಲ ಏನೂ ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನೀವು ಒಂದಲ್ಲ 2 ಮಕ್ಕಳು ತಾಯಿ ಆಗ್ಬೋದು. ಅರೆ, ಇದೇನಿದು? ಅವಿನಾಶ್ ಅವರು ಇದೇ ಮಾತು ಹೇಳ್ತಿದ್ರು, ಅವಳಿ ಜೋಳಿ ಮಕ್ಕಳಾಗುತ್ತೆ ಅಂತ. ನೋಡಿದ್ರಾ, ನಾನು ಅವತ್ತು ಹೇಳಿದ್ದು ಅದನ್ನೇ, ಇವತ್ತು ಹೇಳ್ತಿರೋದು ಅದನ್ನೇ. ಮಕ್ಕಳಾಗಬೇಕಾದ್ರೆ ಬರೀ ಆರೋಗ್ಯ ಚೆನ್ನಾಗಿದ್ರೆ ಸಾಲದು, ಮನಸ್ಸು ಖುಷಿಯಾಗಿರ್ಬೇಕು. ನೀವು ಆರಾಮಾಗಿ ನಗ್ನಗ್ತಾ ಇರಿ, ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಏನಿವತ್ತು ನನ್ನ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದಾಳೆ? ಏನಿಲ್ಲಪ್ಪ, ಸುಮ್ಮನೆ. ಸುಮ್ಮನೆ ಖುಷಿಯಾಗಿರೋದು ಹೇಗೆ ಅಂತ ಹೇಳ್ಕೊಡು. ನನಗೂ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಆಸೆ. ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ? ಆದರೆ ನಾನು ಖುಷಿಯಾಗಿರೋಕ್ಕೆ ಆಸೆ ಜೊತೆಗೆ ಕಾರಣನೂ ಇದೆ. ಏನು ಅಂತ ಕಾರಣ? ಈ ಮನೆಗೆ ಆದಷ್ಟು ಬೇಗ ಒಂದು ಸಿಹಿ ಸುದ್ದಿ ಬರುತ್ತೆ. ಆ ಸುದ್ದಿನ ಒಂದು ಪುಟ್ಟ ಕಂದ ಹೊತ್ಕೊಂಡು ಬರುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಖುಷಿಯಿಂದನೇ ಕಾಯ್ತಿರ್ತೀನಿ. ಸರಿ, ನಾನು ನಿನ್ನ ಜೊತೆ ನಿದ್ದು ಕಾಯ್ತೀನಿ. ನೀವು ನನ್ನ ಜೊತೆ ಇದ್ರೇನೆ ಇದೆಲ್ಲ ಸಾಧ್ಯ. ಬಲೂನ್ ಬಲೂನ್ ಬಲೂನ್, ಬಣ್ಣ ಬಣ್ಣದ ಬಲೂನ್.
5ಕ್ಕೆ 1, 10ಕ್ಕೆ 3 ಬಲೂನ್ ಬಲೂನ್ ಬೇಡ ಬೇಡ ಬಲೂನ್ 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 5 ರೂಪಾಯಿಗೆ 1, 10 ರೂಪಾಯಿಗೆ 3. 10 ರೂಪಾಯಿಗೆ 3 ಬಲೂನ್ ಬಲೂನ್ 10 ರೂಪಾಯಿಗೆ 3 ಅಣ್ಣ. 5 ರೂಪಾಯಿಗೆ 1 ಬಲೂನ್ 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 10 ರೂಪಾಯಿಗೆ 3. ಏನ್ ಬಿಸ್ಲೋ ಏನೋ ಈ ಸೂರ್ಯಂಗಂತೂ ಕನಿಕರನೇ ಇಲ್ಲ. ಯಾವಾಗ್ಲೂ ನಮ್ ತಾತನ್ ತರ ಉರಿತಾನೇ ಇರ್ತಾನೆ. ಇನ್ನು ನಮ್ಮ ಮಾವ ನಮ್ಮನೆಗೆ ಬಂದು ಬಿಟ್ಟಿಯಾಗಿ ತಿನ್ಕೊಂಡು ಕೂತಿದ್ದಾನೆ. ನನಗಿಲ್ಲಿ ಈ ಬಲೂನ್ ಕೊಟ್ಟು ನಿಲ್ಸಿದಾನೆ. ಅವನಿಗಂತೂ ಮರ್ಯಾದೆ ಅನ್ನೋದೇ ಇಲ್ಲ. ಇಲ್ಲಿ ಬಲೂನ್ ಕೊಂಡ್ಕೊಳ್ಳೋರೇ ಇಲ್ಲ. ಏನ್ ಕರ್ಮನೋ ಏನೋ ನಂದು. ಬಲೂನ್ 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 ಬಣ್ಣ ಬಣ್ಣದ ಬಲೂನ್ 5 ರೂಪಾಯಿಗೆ 1, 10 ರೂಪಾಯಿಗೆ 3. ನನಗೊಂದು ಗ್ಲಾಸ್ ಲೈಮ್ ಜ್ಯೂಸ್ ಬೇಕು, ಮಾಡಿಕೊಡ್ತೀರಾ? ಏನಿವತ್ತು ತುಂಬ ಖುಷಿಯಾಗಿದೆಯಾ? ಏನಿಲ್ಲ, ನೀನು ನೋಡ್ತಿದ್ರೆ ಏನೋ ಸ್ಕೆಚ್ ಹಾಕ್ತಿದ್ಯಾ ಅನ್ನಿಸ್ತಿದೆ. ಮನೆ ಹೊಡಿಯೋ ಪ್ಲಾನ್ ಏನಾದರೂ ಮಾಡ್ತಿದ್ಯಾ? ದೀಪಿಕಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನ್ಯಾಕೆ ಮನೆ ಹೊಡೆಯೋ ಯೋಚನೆ ಮಾಡಲಿ? ಮತ್ತೆ ನಿನ್ನಿಂದ ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ? ನನ್ನ ಗಂಡನ ಬರ್ಡೇ ದಿನ ಅವ್ನು ನನ್ನ ಕೈಗೆ ಸಿಗದೆ ಇರೋ ಹಾಗೆ ಮಾಡಿದೆ. ಅವನ್ನ ಮರಳು ಮಾಡಿ ನಿನಗೋಸ್ಕರ ಆ ಸಂಜೆನ ಸೀಮಂತರ ಮಾಡೋ ಹಾಗೆ ಮಾಡಿದೆ. ಆದರೂ ನಿನ್ನ ಗಂಡ ಇರುವಾಗ ನನ್ನ ಗಂಡನ ಚಿಂತೆ ಯಾಕೆ ನಿನಗೆ? ದೀಪಿಕಾ, ಇಷ್ಟು ಚೀಪಾಗೆಲ್ಲ ಮಾತಾಡ್ಬೇಡ. ಮೈದನ್ನ ಮಗನ್ ಸಮಾನ. ಓ, ಹೊಟ್ಟೆಲೊಂದು ಹುಳನೂ ಹುಟ್ಟಿಲ್ಲ ಅಂತ ನನ್ನ ಗಂಡನ್ನೇ ಮಗು ಅಂದ್ಕೊಂಡಿದ್ಯಾ? ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನಗೂ ಮಗು ಆಗತ್ತೆ. ಡಾಕ್ಟ್ರು ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ಕೈಯಲ್ಲೂ ಒಂದು ಪಾಪು ಬರುತ್ತೆ. ನಾನು ಅದನ್ನು ಎತ್ತಾಡಿಸ್ತೀನಿ. ಕನಸು ಕಾಣ್ತಿದ್ಯಾ? ಒಂದು ವಿಷಯ ತಿಳ್ಕೊ, ಯಾವುದೇ ಕಾರಣಕ್ಕೂ ನಿನಗೆ ಮಕ್ಕಳಾಗಲ್ಲ. ಯಾರು ಹೇಳಿದ ಹಾಗಂತ? ಯಾರೋ ಯಾಕೆ, ನಾನೇ ಹೇಳ್ತಿದ್ದೀನಲ್ಲ. ಮಾಡಿರೋ ಕರ್ಮ ಬೆನ್ನಿಗೆ ಬಿದ್ದು ಕಾಡದೆ ಬಿಡಲ್ಲ. ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ಯೋ ಈ ಜನ್ಮದಲ್ಲಿ ಅನಾಥೆಯಾಗಿ ಹುಟ್ಟಿದ್ಯಾ. ಯಾರು ಹುಡ್ತಾನೆ ಅನಾಥರ ಆಗಲ್ಲ ದೀಪಿಕಾ. ವಿಧಿ ನಮ್ಮನ್ನ ಅನಾಥರನ್ನಾಗಿ ಮಾಡುತ್ತೆ. ಅದನ್ನೇ ನಾನು ಹೇಳ್ತಿರೋದು. ನಿನ್ನಂಥ ಅನಾಥರು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇ ಹೆಚ್ಚು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.